ಸರ್, ಇವತ್ತು ನಾವೆಲ್ಲರೂ ಒಂದು CLP ಮೀಟಿಂಗ್ ಹಿರಿಯರು ನಮ್ಮ ಹೈಕಮಾಂಡ್ ಕರೆದಿದೆ. ನಮ್ಮ ಮುಂದಿನ ಹೆಜ್ಜೆ ಏನಾಗಬೇಕು ಅನ್ನೋ ತೀರ್ಮಾನ ಇವತ್ತಾಗುತ್ತೆ. DK ಅವರ ಹೆಸರನ್ನು ಬಿಟ್ಟು ಬೇರೆ ಹೆಸರುಗಳ ಯೋಚನೆ ಚರ್ಚೆಗಳಾಗುವಂಥ ಸಾಧ್ಯತೆಗಳು ಎಷ್ಟಿದೆ? ಕೇವಲ ಆನ್ಲೈನ್ ಅಜೆಂಡಾನ? ನಮ್ಮೆಲ್ಲರ ಆಸೆ DK ಸಾಹೇಬರು CM ಆಗಬೇಕು ಅನ್ನೋವಂಥದ್ದು. ಅದ್ರ ಪ್ರಕಾರ ಆಗುತ್ತೆ ಅನ್ನೋ ಆಶಯ ನನಗಿದೆ. ಸರ್, ಈಗ ಚಿತ್ರದುರ್ಗದಲ್ಲಿ ಸುಧಾಕರ್ ಅವರ ಮರಣ ಆದ ನಂತರ ಮುಂದಿನ ಏನು ಸಚಿವ ಸ್ಥಾನ ಯಾರಿಗೆ ಹೋಗಬೇಕು, ಅದು ಪ್ರದೇಶವಾರು ಜಿಲ್ಲಾವಾರು ಅನ್ನೋದಾದ್ರೆ ಅದರಲ್ಲೇ ನಿಮ್ಮ ಆಕಾಂಕ್ಷೆ ಅಭಿಲಾಷೆ ಇದೆಯಾ? ಏನಾದರೂ ಚರ್ಚೆ? ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ 7 ಬಾರಿ ಗೆದ್ದಿರುವಂಥ ಶಾಸಕರು ಕೂಡ ಇದ್ದಾರೆ, 4 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ, 3 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ. ಎಲ್ಲ ಹಿರಿಯ ಶಾಸಕರುಗಳು ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ. ಫಸ್ಟು ನಮ್ಮ ಸೀನಿಯರ್ಗಳಿಗೆ ಅವಕಾಶ ಆಗಲಿ ಅಂತ ನಾನು ಬಯಸುವಂಥವನು. ನನಗಿನ್ನೂ ಭಾಳ ಅನುಭವ ಬರಬೇಕಾಗಿದೆ. ಸೊ ಆ 3 ಜನ ಸೀನಿಯರ್ಗಳಲ್ಲಿ ಯಾರಿಗಾದರೂ ಕೂಡ ಅವರೊಟ್ಟಿಗೆ ಚಿತ್ರದುರ್ಗದ ಅಭಿವೃದ್ಧಿಗೆ ಭದ್ರಾ ನೀರನ್ನು ತರೋದಕ್ಕೆ ನಾವು ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಸರ್, ಇವತ್ತು ನಾವೆಲ್ಲರೂ ಒಂದು CLP ಮೀಟಿಂಗ್ ಹಿರಿಯರು ನಮ್ಮ ಹೈಕಮಾಂಡ್ ಕರೆದಿದೆ. ನಮ್ಮ ಮುಂದಿನ ಹೆಜ್ಜೆ ಏನಾಗಬೇಕು ಅನ್ನೋ ತೀರ್ಮಾನ ಇವತ್ತಾಗುತ್ತೆ. DK ಅವರ ಹೆಸರನ್ನು ಬಿಟ್ಟು ಬೇರೆ ಹೆಸರುಗಳ ಯೋಚನೆ ಚರ್ಚೆಗಳಾಗುವಂಥ ಸಾಧ್ಯತೆಗಳು ಎಷ್ಟಿದೆ? ಕೇವಲ ಆನ್ಲೈನ್ ಅಜೆಂಡಾನ? ನಮ್ಮೆಲ್ಲರ ಆಸೆ DK ಸಾಹೇಬರು CM ಆಗಬೇಕು ಅನ್ನೋವಂಥದ್ದು. ಅದ್ರ ಪ್ರಕಾರ ಆಗುತ್ತೆ ಅನ್ನೋ ಆಶಯ ನನಗಿದೆ. ಸರ್, ಈಗ ಚಿತ್ರದುರ್ಗದಲ್ಲಿ ಸುಧಾಕರ್ ಅವರ ಮರಣ ಆದ ನಂತರ ಮುಂದಿನ ಏನು ಸಚಿವ ಸ್ಥಾನ ಯಾರಿಗೆ ಹೋಗಬೇಕು, ಅದು ಪ್ರದೇಶವಾರು ಜಿಲ್ಲಾವಾರು ಅನ್ನೋದಾದ್ರೆ ಅದರಲ್ಲೇ ನಿಮ್ಮ ಆಕಾಂಕ್ಷೆ ಅಭಿಲಾಷೆ ಇದೆಯಾ? ಏನಾದರೂ ಚರ್ಚೆ? ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ 7 ಬಾರಿ ಗೆದ್ದಿರುವಂಥ ಶಾಸಕರು ಕೂಡ ಇದ್ದಾರೆ, 4 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ, 3 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ. ಎಲ್ಲ ಹಿರಿಯ ಶಾಸಕರುಗಳು ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ. ಫಸ್ಟು ನಮ್ಮ ಸೀನಿಯರ್ಗಳಿಗೆ ಅವಕಾಶ ಆಗಲಿ ಅಂತ ನಾನು ಬಯಸುವಂಥವನು. ನನಗಿನ್ನೂ ಭಾಳ ಅನುಭವ ಬರಬೇಕಾಗಿದೆ. ಸೊ ಆ 3 ಜನ ಸೀನಿಯರ್ಗಳಲ್ಲಿ ಯಾರಿಗಾದರೂ ಕೂಡ ಅವರೊಟ್ಟಿಗೆ ಚಿತ್ರದುರ್ಗದ ಅಭಿವೃದ್ಧಿಗೆ ಭದ್ರಾ ನೀರನ್ನು ತರೋದಕ್ಕೆ ನಾವು ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ.